ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ಇವತ್ತು ಮಂಗಳವಾರ, ಅದಕ್ಕೆ ಮಂಗಳವಾರ ನಮ್ಮ ಮನೆ ದೇವ್ರ ವಾರ. ಅದಕ್ಕೆ ಎಲ್ಲ ಮನೆ ಎಲ್ಲ ಕಸ ಗುಡಿಸಿ, ಮನೆ ಒರೆಸಿ, ಪೂಜೆ ಎಲ್ಲ ಮಾಡಿ ಬೆಳಿಗ್ಗೆಯಿಂದ ಬರೀ ಅದೇ ಆಗಿ ಹೋಯಿತು. ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಈಗ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಆದಿತ್ಯ ಇವತ್ತು ಲೇಟಾಗಿ ಮಲ್ಕೊಂಡ. ಈಗ ಮಕ್ಕೊಂಡು 1 ಅವರ್ ಆಯ್ತು ಅಷ್ಟೇ, ಇನ್ನೂ ಎದ್ದಿಲ್ಲ. ಇನ್ನೂ ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳಿಯೋದವು, ಅದೆಲ್ಲ ಮಾಡಬೇಕು. ಈಗ ಸಾಯಂಕಾಲ 6 ಗಂಟೆ ಆಗೈತಿ, ಮತ್ತು ದೀಪ ಹಚ್ಚಬೇಕು. ಇದೆಲ್ಲ ಕೆಲಸ ಸ್ಟಾರ್ಟ್ ಮಾಡೋನು. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡಿರಿ ಅಲ್ಲ ಆದಿತ್ಯ, ನೋಡಿ ಅಲ್ಲ ಆದಿತ್ಯ ಮಾಡ್ಕೊಂಡು. ಓಕೆ, ಅವನು ಮಲ್ಕೊಳ್ಳಿ. ಅಷ್ಟೊತ್ತಿಗೆ ನಂದು ಏನೇನೆಲ್ಲ ಕೆಲಸ ಅದಾವು ಮುಗಿಸ್ಕೊಂಡ್ಬಿಡ್ತೀನಿ. ಬರ್ರಿ. ಎದ್ದು ಬಂಗಾರಿ ಎದ್ರನು ಎದ್ದೇಳ್ತಿ. ಹೋಗುಣ ಅಲ್ಲೋಡಲ್ಲ, ಅಲ್ಲಿ ಅಲ್ಲಿ ಎಲ್ಲ ಅಲ್ಲೂ ಚಿನ್ನಿ. ಆದಿತ್ಯ ಈಗ ಎದ್ದಾನಲ್ಲ, ಅವನಿಗೆ ಹಠ ಬಂದೈತೆ ನೋಡ್ರಿ. ಹಠ ಎಷ್ಟು ಹಠ ಬಂದೈತೆ ನೋಡ್ರಿ ನಮ್ಮ ಆದಿತ್ಯಗ. ಈಗ ಎದ್ದಾನಲ್ಲ, ಒಂದೆರಡಿದ್ದು ಇಷ್ಟು ವಾಶ್ ಮಾಡಿದ್ದಾಗಿತ್ತು, ಇನ್ನೂ ಒಂದೆರಡಿದ್ದು. ಅಷ್ಟೊತ್ತಿಗೆ ಆದಿತ್ಯ ಎದ್ದುಬಿಟ್ಟ. ನಮ್ಮ ಕೆಲಸ ಇಲ್ಲಿಗೆ ಮುಗೀತು. ಆದಿತ್ಯಗೆ ಇನ್ನೂ ನಿದ್ದೆ ಆಗಿರಲಿಲ್ಲ, ಅವನಿಗೆ ಇನ್ನೂ ನಿದ್ದೆ ಇತ್ತು. ಅದಕ್ಕೆ ತೊಡೆ ಮೇಲೆ ಹಾಕೊಂಡ ತಕ್ಷಣವೇ ಮಲ್ಕೊಂಬಿಟ್ಟ. ಅದಕ್ಕೆ ಅವನು ಅಷ್ಟು ಕಿರಿಕಿರಿ ಮಾಡತ್ತಿದ್ದ. ಅದಕ್ಕೆ ಅವನಿಗೆ ಮತ್ತೆ ಮಲಗಿಸಿ ಮತ್ತೆ ನನ್ನ ಕೆಲಸನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಈಗೆಲ್ಲ ಪಾತ್ರೆ ತೊಳೆದಿದ್ದಾಯಿತು. ಮತ್ತು ಆದಿತ್ಯ ಆವಾಗಲೇ ಎದ್ದ ಕೂಡಲೇ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. ಇನ್ನೂ ಒಂದು ಸ್ವಲ್ಪ ಪಾತ್ರೆ ಇದ್ದು ಆವಾಗಲೇ ಎದ್ದುಬಿಟ್ಟ. ಮತ್ತು ಅವನಿಗೆ ಸಮಾಧಾನ ಮಾಡಿ, ಮತ್ತು ಅವನಿಗೆ ಇನ್ನೂ ಸಂಪೂರ್ಣ ನಿದ್ದೆ ಆಗಿರಲಿಲ್ಲ, ಇನ್ನೂ ನಿದ್ದೆ ಇತ್ತು ಅವನಿಗೆ. ಅದಕ್ಕೆ ಅವನಿಗೆ ಮಲಗಿಸ್ಬಿಟ್ಟು ಮತ್ತು ಪಾತ್ರೆನ ವಾಶ್ ಮಾಡೋಕ್ಕೆ ಬಂದೆ. ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು, ಎಲ್ಲ ಕಿಚನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಅದೆಲ್ಲ ಮುಗೀತು. ಇನ್ನು ದೇವ್ರ ಮತ್ತು ದೀಪ ಹಚ್ಚೋಕ್ಕಷ್ಟೇ. ನೋಡ್ರಿ ಇಲ್ಲಿ ನಿನ್ನೆನೆ ರಾಜು ಅವರು ಇದೆಲ್ಲ ಬಾದಾಮಿ, ಗೋಡಂಬಿ, ಪಿಸ್ತಾ ಇವೆಲ್ಲ ಮತ್ತು ರಾಗಿ ಇದೆಲ್ಲ ತಂದಿದ್ರು. ಅವನಿಗೆ ರಾಗಿ ಹಿಟ್ಟೆಲ್ಲ ರೆಡಿ ಮಾಡ್ಬೇಕಂಥೇಳಿ, ಹಿಟ್ಟು ಖಾಲಿ ಆಗಿತ್ತು, ರೆಡಿ ಮಾಡ್ಬೇಕಂಥೇಳಿ. ಅದು ಇನ್ನೂ ರೆಡಿ ಮಾಡೋಕ್ಕಾಗಿಲ್ಲ. ಅದು ಇನ್ನೂ ಎಲ್ಲೈತಿ, ಎಲ್ಲಿ ಇಟ್ಟೀನಿ ಇನ್ನೂ ಅಲ್ಲೇ ಐತಿ. ಅದೆಲ್ಲ ಹುರ್ಕೊಳ್ಬೇಕು. ಎಲ್ಲ ಅಮ್ಮಂದು ಹಣೆಬರಹನೇ ಇಷ್ಟೇ ಅಂತ ಅನಿಸ್ತೈತಿ. ಯಾಕಂದ್ರೆ ನಾವು ಅಂದ್ಕೊಂಡಿದ್ದ ಕೆಲಸ ಕರೆಕ್ಟ್ ಟೈಮಿಗೆ ಮಾಡೋಕ್ಕಾಗಲ್ಲ. ಮತ್ತು ಇದೇ ಟೈಮ್ ಹೀಗೆ ಅಂಥೇಳಿ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ. ಅಡುಗೆ ಇನ್ನೂ ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಐತಿ. ಮಧ್ಯಾಹ್ನ ಹೆಸರು ಕಾಳು ಸಾಂಬಾರು ಮಾಡಿದ್ದೆ, ಮತ್ತು ರೈಸ್, ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ. ಇನ್ನು ಅದು ಒಂದು ಸ್ವಲ್ಪ ಐತಿ. ಇನ್ನೂ ಒಂದು ಸ್ವಲ್ಪ ಅದ್ರ ಜೊತೆ ಮಧ್ಯಾಹ್ನ ರೊಟ್ಟಿನೂ ಮಾಡಿದ್ದೆ. ಅದಕ್ಕೆ ನೈಟ್ ನೋಡೋದು, ಮಾಡಿದರೆ ಚಪಾತಿ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಇನ್ನೂ ಒಂದು ಸ್ವಲ್ಪ ಇಲ್ಲಾಂದರೆ ಬೇಡ ಅಂತಂದರೆ ಇನ್ನೂ ಒಂದು ಸ್ವಲ್ಪ ರೈಸ್ ಆದರೂ ಏನರ ಮಾಡ್ಕೊಂಡು ಬಿಡ್ತೀನಿ ಅಷ್ಟೇ. ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿದ್ದಾಯಿತು. ಓಕೆ, ದೇವ್ರಿಗೆ ದೀಪ ಎಲ್ಲ ಹಚ್ಚಿದ್ದಾಯಿತು. ನಮ್ಮ ಮನೆ ಹತ್ತಿರ ಪಾನಿಪುರಿ ಬಂದಿದ್ದು, ಅದಕ್ಕೆ ಪೂಜಾ ತಂದು ಕೊಟ್ಟಾಳೆ. ಅದಕ್ಕೆ ಈಗ ತಿನ್ನತ್ತೀನಿ. ಮತ್ತು ಇದು ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ರಾಜು ಅವರು ಈಗ ಬಂದರು. ಬರುವಾಗ ಪಪ್ಪಾಯ ಹಣ್ಣು ತೊಗೊಂಡು ಬಂದಿದ್ದರು, ಮತ್ತು ಅದ್ರ ಜೊತೆ ಎಗ್ ಪಫ್ ತೊಗೊಂಡು ಬಂದಿದ್ದರು. ಅವರಿಗೆ ಎಗ್ ಪಫ್ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಒಂದೆರಡು ಎಗ್ ಪಫು ಮತ್ತು ಒಂದು ಪಪ್ಪಾಯ ಹಣ್ಣು ತೊಗೊಂಡು ಬಂದಿದ್ದರು. ನೋಡ್ರಿ ಆದಿತ್ಯ ಹೆಂಗೆ ಮಾಡತ್ತನ. ಹಾಯ್ ಫ್ರೆಂಡ್ಸ್, ನೋಡಿ ನಾವು ಪ್ರಾಜೆಕ್ಟ್ ಮಾಡಾಕತ್ತೀವಿ. ನೋಡಿ ಪ್ರಾಜೆಕ್ಟ್ ವರ್ಕ್ ಹಂಗ ವಿಡಿಯೋ ಕಾಲ್. ನಮ್ಮ ಅತ್ತೆ ಮನೆಗೆ ಎಲ್ಲರೂ ಬರ್ಕನಕ್ ಬಂದಿ. ಫ್ರೆಂಡ್ಸ್, ನಾನು ರಚ್ಚಿ ದೇವಿ. ಇವಳು ಇವತ್ತು ಬಂದಾಳ ನಮ್ಮ ಮನೆಗೆ. ಅವಳ ಹೆಸರು ದೇವಿ ಅಂತ. ನಾವೆಲ್ಲರೂ ಪ್ರಾಜೆಕ್ಟ್ ವರ್ಕ್ ಮಾಡಾಕತ್ತೀವಿ. ನೋಡ್ರಿ, ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಡು ಏನೋ ಮಾಡ್ಬೇಕು. ಬರ್ರಿ ಟೈಮ್ ಕೊಡಿ. ಅದು ಹಂಗೆ ಮಾತಾಡ್ತಾರೆ ಹಿಂಗೆ ಬಡಿ. ನೋಡ್ರಿ, ಬರ್ಕೊಳಕ್ಕೆ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿ ಬಂದಾರ. ಜಗಳ ಆಡ್ಕೊತ ಏನ ತಿನ್ನಕ್ಕೆ ತೊಂದ್ರೆ ತಿನ್ಕೊತ ಕೂತಾರ ನಾವು. ನನಗೂ ಕೋಡ್ಬೇಳೆ ಕೊಟ್ಟಾರ ನೋಡ್ರಿ. ಕೋಡ್ಬೇಳೆ ಯಾರಿಗಿಷ್ಟ ಹೇಳ್ರಿ. ಮತ್ತು ಅದೆಲ್ಲ ನೈಟ್ ಅದೆಲ್ಲ ಆದಮೇಲೆ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಇದು ಮತ್ತೆ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ರಾಜು ಅವರು ನನಗೆ ನಾಷ್ಟ ಏನೂ ಬೇಡ, ಸ್ಯಾಂಡ್ವಿಚ್ ಮಾಡ್ಕೊಡಿ ಸಾಕು ಅಂತಂತಂದರು. ಅದಕ್ಕೆ ಆಯಿತು, ಬ್ರೆಡ್ನೂ ಇತ್ತು, ಅದಕ್ಕೆ ಸ್ಯಾಂಡ್ವಿಚ್ ಮಾಡಿಕೊಡ್ಬೇಕು ಅಂಥೇಳಿ ಈ ಕಡೆ ಟೀನೂ ರೆಡಿ ಮಾಡೀನಿ. ಆಮೇಲೆ ಈ ಕಡೆ ಸ್ಯಾಂಡ್ವಿಚ್ಚು ರೆಡಿ ಮಾಡ್ಬೇಕಂತೇಳಿ ತೊಗೊಳತ್ತೀನಿ.
ನಾನಿಲ್ಲಿ ತುಪ್ಪನ ಯೂಸ್ ಮಾಡತ್ತೀನಿ. ಬೇಕಂದ್ರೆ ಬೆಣ್ಣೆನೂ ಯೂಸ್ ಮಾಡ್ಬೋದು. ಕೆಲವೊಬ್ಬರು ಬೆಣ್ಣೆ ಯೂಸ್ ಮಾಡಿನೇ ಸ್ಯಾಂಡ್ವಿಚ್ ಮಾಡ್ತಾರೆ. ನಮ್ಮ ಮನೇಲಿ ತುಪ್ಪ ಇತ್ತು, ಅದಕ್ಕೆ ಅದನ್ನೇ ಹಾಕಿ ಸ್ಯಾಂಡ್ವಿಚ್ ಮಾಡಿಕೊಡತ್ತೀನಿ. ಸ್ಯಾಂಡ್ವಿಚಲ್ಲಿ ನಾನಾ ಥರ ವೆರೈಟಿನ ಮಾಡ್ತಾರೆ. ಬಟ್ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಇದೆ. ಈರುಳ್ಳಿ ಟೊಮೆಟೊ ಹೆಚ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಇದೆಲ್ಲ ಹಾಕಿ ಮಾಡಿ ಸೈಡ್ ಒಂದು ಟೀ ಇದ್ದು ಬಿಟ್ರಂತೂ ಸೂಪರ್ ಇರ್ತೈತಿ. ಇಷ್ಟೇ ಸಿಂಪಲ್ಲಾಗೇ ಸೂಪರಾಗಿರ್ತೈತಿ. ಇನ್ನೂ ಒಂದು ಸ್ಯಾಂಡ್ವಿಚ್ ಮಾಡ್ತೀನಿ, ಅದು ಯಾವುದಂದ್ರೆ ಮೊಟ್ಟೆ ಹಾಕಿ ಮಾಡ್ತೀನಿ, ಅದನ್ನು ಸೂಪರ್ ಟೇಸ್ಟ್ ಇರ್ತೈತಿ. ನಾನಿಲ್ಲಿ ಪಿಂಕ್ ಸಾಲ್ಟನ್ನ ಯೂಸ್ ಮಾಡತ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ಎಂಡೇ ಮಾಡಲಿಲ್ಲ. ಅದಕ್ಕೆ ಈಗ ಬ್ಲಾಗ ಎಂಡ್ ಮಾಡಬೇಕಂತೇಳಿ ಅದಕ್ಕಿಂತ ಮುಂಚೆ ಕೂದಲಿಗೆ ಆಯಿಲ್ ಅಪ್ಲೈ ಮಾಡಿರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ತಲೆಗೆಲ್ಲ ಫುಲ್ ಎಣ್ಣೆ ಎಲ್ಲ ಹಚ್ಚಿ ಕೂದಲಿಗೆ ಒಂದು ಸ್ವಲ್ಪ ಮಸಾಜ್ ಮಾಡಿ ಕೂದಲ ಮೇಲೆ ಕಟ್ಬಿಡ್ತೀನಿ. ಮೇಲೆ ಕಟ್ಟಿ ಇನ್ನು ಸ್ನಾನ ಆಗಿಲ್ಲ, ಸ್ನಾನನೂ ಮಾಡ್ಕೊಂಬರ್ಬೇಕು. ಈಗ ಅಪ್ಲೈ ಮಾಡ್ತೀನಿ, ಅದಾದಮೇಲೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಇದೇ ನನ್ನ ಆಯಿಲ್. ನಾನು ಬೇರೆ ಯಾವುದೂ ಆಯಿಲೆಲ್ಲ ಅಪ್ಲೈ ಮಾಡಲ್ಲ, ಬೇರೆ ಏನೂ ಯೂಸ್ ಮಾಡಲ್ಲ. ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನೇ ನಾನು ಯೂಸ್ ಮಾಡೋದು. ಇದನ್ನು ಸರಿಯಾಗಿ ಹಚ್ಕೊಳ್ಳಲ್ಲ. ಅದು ಒಂದು ವಾರಕ್ಕೆ ಒಂದು ಸರಿ ಹಚ್ಕೊಳ್ತೀನಿ ಅಷ್ಟೇ. ನನ್ನ ಕೂದಲನ್ನ ನಾನು ಕೇರೆ ಮಾಡಲ್ಲ, ಆದರೂ ಕೇರ್ ಮಾಡಬೇಕು. ನನ್ನ ಕೂದಲನ್ನ ನಾನು ಕೇರೆ ಮಾಡಲ್ಲ. ಫಸ್ಟ್ ಇಲ್ಲೆಲ್ಲ ರೂಟಿಗೆಲ್ಲ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಕೆಳಗಿರೋ ಕೂದಲಿಗೆಲ್ಲ ಅಪ್ಲೈ ಮಾಡ್ತೀನಿ. ಇವತ್ತು ಇಡೀ ದಿನ ಬಿಟ್ಟು ನಾಳೆ ಕೂದಲನ್ನ ವಾಶ್ ಮಾಡ್ಕೊಳ್ತೀನಿ. ಆಯ್ತು, ಫುಲ್ ಎಣ್ಣೆ ಮುಖ ಎಲ್ಲ ಎಣ್ಣೆ, ಅದೇ ಎಣ್ಣೆ ಕೈಯಿಂದ ಒಂದ್ಸರಿ ಮಸಾಜ್ ಮಾಡ್ತೀನಿ.
ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗಾಗಲಿ ನಮ್ಮ ಹೇರಿಗಾಗಲಿ ನಮ್ಮ ಬಾಡಿಗಾಗಲಿ. ಓಕೆ, ನಾನೀಗ ಸ್ನಾನ ಮಾಡಿಕೊಂಡು ಬರ್ತೀನಿ. ಇನ್ನು ಒಂದು ಸ್ವಲ್ಪ ಕೆಲಸ ಎಲ್ಲ ಐತಿ. ಓಕೆ, ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ರಿಗೂ ಹೀಗೆ ಸಪೋರ್ಟ್ ಮಾಡಿರಿ, ಕನ್ನಡದವ್ರನ್ನ ಬೆಳೆಸ್ರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.